ಮಾರತಳ್ಳಿ ಪೊಲೀಸ್ ಠಾಣೆಯ ಅತುಲ್ ಸುಭಾಷ್ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿದ್ದು, ಅದರಲ್ಲಿ A1 ಆರೋಪಿತರಾದ ನಿಖಿತಾ ಸಿಂಘಾನಿಯಾರವರನ್ನು ಬ್ಲಾಸಮ್ ಸ್ಟೇಜ್ PGF ಗುರುಗಾಮ್ ಹರಿಯಾಣ ಹತ್ರ ವಶಕ್ಕೆ ಪಡೆದುಕೊಂಡಿದ್ದು, A2 ಮತ್ತು A3 ಆರೋಪಿತರಾದ ನಿಶಿತಾ ಸಿಂಘಾನಿಯಾ ಮತ್ತು ಅನುರಾಗ್ ಸಿಂಘಾನಿಯಾರವರನ್ನು ಹೋಟೆಲ್ ರಾಮೇಶ್ವರಂ ಇನ್ ಪ್ರಯಾಗರಾಜ್ ಉತ್ತರ ಪ್ರದೇಶದಲ್ಲಿ ವಶಕ್ಕೆ ಪಡೆದು ಬೆಂಗಳೂರಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು, ಸದರಿಯವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಸರ್, ಮಗು ಎಲ್ಲಿದೆ ಸರ್? ಯಾರಿದೆ ಮಗು? ನಾವು ಆರೋಪಿತರ ವಿಚಾರಣೆ ಸಂದರ್ಭದಲ್ಲಿ ಅವರ ತಮ್ಮ ಸಂಬಂಧಿಕರ ಹತ್ರ ಇದ್ದಿದ್ದರ ಬಗ್ಗೆ ತಿಳಿದು ಬಂದಿದೆ. ಯಾರ ಕಸ್ಟಡಿಯಲ್ಲಿ ಇದೆ ಸರ್? ಮಗು ಅವರ ಸಂಬಂಧಿಕರ ಕಸ್ಟಡಿಯಲ್ಲಿದೆ, ಓದ್ತಾ ಇದೆ. ಅದು ಮೈನರ್ ಡೀಟೇಲ್ಸ್ಗಳನ್ನು ನಾವು ಹೇಳ್ಕೊಳಕ್ಕಾಗುತ್ತೆ. ಸರ್, ನೀವು ಉತ್ತರ ಪ್ರದೇಶಕ್ಕೆ ಹೋದಾಗ ಇವರೆಲ್ಲ ನಾಪತ್ತೆ ಆಗಿದ್ರು, ಅವರು ಸಿಕ್ಕಿದ ಕಾರ್ಯಾಚರಣೆ ಹೇಗಿತ್ತು? ಕಾರ್ಯಾಚರಣೆ ಇದು ನಾವು ಬೇರೆ ಬೇರೆ ತಂಡಗಳನ್ನು ರೂಪಿಸಿದ್ದೇವೆ. ಆ ತಂಡದ ನಮ್ಮ ಒಂದು ಇನ್ಫಾರ್ಮೇಶನ್ ಆಧಾರದ ಮೇಲೆ ನಾವು ವಶಕ್ಕೆ ಪಡೆದಿದ್ದೇವೆ. ಸರ್, ರಾಷ್ಟ್ರಾದ್ಯಂತ ಸುದ್ದಿಯಾಗಿರುವಂತ ಪ್ರಕರಣ, ಆರೋಪಿಗಳಲ್ಲಿ ಕೂಡ 3 ಜನ ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದ ಆರೋಪಿಗಳ ಪಾತ್ರ ಏನಿದೆ ಅವರು? ಅದು ತನಿಖಾಧಿಕಾರಿಗಳು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ತಮಗೆ ಅದರ ವಿವರವಾದ ತಿಳಿಸ್ತೀವಿ.